ಅಂಗಡಿಗಳ ಮಾಲೀಕರೇ ಎಚ್ಚರ ಎಚ್ಚರ. ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದೆ ಕಳ್ಳರ ಗ್ಯಾಂಗ್. ದೊಡ್ಡ ದೊಡ್ಡ ಮಳಿಗೆಗಳನ್ನೇ ಕಳ್ಳತನ ಮಾಡುವಂತವರು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಅಂಗಡಿ ಮಾಲೀಕರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಬೆಂಗಳೂರಿನಲ್ಲಿರುವಂಥ ಅಂಗಡಿ ಮಾಲೀಕರು. ಬೆಂಗಳೂರಿನಲ್ಲಿ ಕಳ್ಳರ ಗ್ಯಾಂಗ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಟ್ಟಿದೆ. ಈಗ ದೊಡ್ಡ ದೊಡ್ಡ ಮಳಿಗೆಗಳನ್ನು ಟಾರ್ಗೆಟ್ ಮಾಡಿಕೊಂಡಿದೆ ಈ ಕಳ್ಳತನ ಗ್ಯಾಂಗ್. ಮಳಿಗೆಗಳ ಬೇಗ ಮುರಿದು ಹಣ ದೋಚುತ್ತಾ ಇದ್ದಾರೆ ಖದೀಮರು ಅನ್ನೋ ಮಾಹಿತಿ ಇದೆ. ನಂದಿನಿ ಪಾರ್ಲರ್ ಬೇಗ ಮುರಿದು 3 ಲಕ್ಷ ಹಣ ಕಳ್ಳತನ ಮಾಡಿದ್ದಾರೆ. ಬೆಂಗಳೂರಿನ 8ನೇ ಮೈಲಿಯಲ್ಲಿ ನಡೆದಿರುವಂಥ ಘಟನೆ ಇದು. ವಿರೂಪಾಕ್ಷ ಎಂಬುವವರಿಗೆ ಸೇರಿರುವ ನಂದಿನಿ ಪಾರ್ಲರ್ ಚೀಟಿ ಎತ್ತಿದ್ದ 3 ಲಕ್ಷ ಹಣ ನಂದಿನಿ ಪಾರ್ಲರ್ ಲಾಕರ್ನಲ್ಲಿ ವಿರೂಪಾಕ್ಷ ಇಟ್ಟಿದ್ದ. ಬೈಕ್ನಲ್ಲಿ ಬಂದು ಕಳ್ಳತನ ಮಾಡಿರುವಂಥ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಒಬ್ಬ ಕಳ್ಳ ಹೆಲ್ಮೆಟ್ ಹಾಕೊಂಡಿದ್ದಾನೆ, ಜೊತೆಗೆ ಬೈಕ್ ಮೇಲೆ ಬರ್ತಾ ಇದ್ದಾನೆ. ಬಂದು ಒಳಗಡೆ ಹೋಗಿ ಅದು ಹೆಂಗೆ ಹೋಗಿದಾರೋ ಏನು, ಒಳಗಡೆ ಹೋಗಿ ಲಾಕರ್ನಲ್ಲಿ ಇಟ್ಟಿದ್ದಂಥ 3 ಲಕ್ಷ ರೂಪಾಯಿ ಹಣನ ಕಳ್ಳತನ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನೋಡಿ ಅಲ್ಲಿ ಬಂದ, ಬೈಕ್ ನಿಲ್ಲಿಸಿ ಬಂದ, ಬೀಗ ತೆಗಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ತೆಗಿಯೋದು ಅಂತ ಅಂದರೆ ಅದು ಹೆಂಗಾದ್ರೂ ಮಾಡಿ ಮುರಿದು ಬಿಡೋದು, ಮುರಿತು. ಸೊ ಅದಾದ ನಂತರ ಒಳಗಡೆ ಹೋಗಿ ಅಲ್ಲಿದ್ದಂಥ 3 ಲಕ್ಷ ರೂಪಾಯಿ ಹಣವನ್ನು ಎಗರಿಸಿದ್ದಾನೆ. ಇನ್ನೊಂದಿಲ್ಲಿ ಅನುಮಾನ ಬರುತ್ತೆ, ಆ 3 ಲಕ್ಷ ರೂಪಾಯಿ ಆ ವ್ಯಕ್ತಿ ಅಂಗಡಿ ಮಾಲೀಕ ಒಳಗಡೆ ಇಟ್ಟಿದ್ದಾನೆ ಅನ್ನೋ ಮಾಹಿತಿ ಇವ್ರಿಗೆ ಹೆಂಗೆ ಸಿಕ್ತು? ಇದು ಈಗ ಇರುವಂಥ ಕುತೂಹಲದ ಪ್ರಶ್ನೆ. ಸೊ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸ್ನವರು ತನಿಖೆಯನ್ನು ಮಾಡೇ ಮಾಡ್ತಾರೆ. ನೋಡಿ ಅಲ್ಲಿ ಬೀಗ ಒಡೆದು ಶಟರ್ ಎತ್ತಿ ಒಳಗಡೆ ಹೋಗ್ತಾ ಇರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ.